ನಾಜಿಗಳ ವಿರುದ್ಧ ಸ್ಪೈ ಏಜೆಂಟ್ ಆಗಿ ಕೆಲಸ ಮಾಡಿದಂತಹ ಟಿಪ್ಪು ವಂಶಸ್ಥೆಗೆ ಫ್ರಾನ್ಸ್ ಗೌರವ. ಟಿಪ್ಪು ಸುಲ್ತಾನ್ ವಂಶಸ್ಥೆ ನೂರ್ ಇನಾಯತ್ ಖಾನ್ ಹೆಸರಿನಲ್ಲಿ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡುವ ಮೂಲಕ ಫ್ರಾನ್ಸ್ ಸರ್ಕಾರ ಅತ್ಯುನ್ನತವಾದಂತಹ ಗೌರವವನ್ನು ಸಲ್ಲಿಸಿದೆ. ಆದರೆ ಭಾರತ ಸರ್ಕಾರ ಏನು ಮಾಡ್ತಾ ಇದೆ? ಶಾಲಾ ಪಠ್ಯಪುಸ್ತಕಗಳಿಂದ ಟಿಪ್ಪು ದಿ ಗ್ರೇಟ್ ಎನ್ನುವಂತಹ ಪದವನ್ನು ತೆಗೆದುಹಾಕುವುದಾಗಿ NCERT ವರದಿ ಮಾಡಿದೆ. ಪ್ರಪಂಚದ ಇತರ ದೇಶಗಳು, ಯೂನಿವರ್ಸಿಟಿಗಳು ಟಿಪ್ಪು ಆಡಳಿತವನ್ನ, ಟಿಪ್ಪು ವಂಶಸ್ಥರ ತ್ಯಾಗವನ್ನ ಸ್ಮರಿಸುತ್ತಿರುವಾಗ ನಮ್ಮ ದೇಶದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಫ್ರೆಂಚ್ ಅಂಚೆ ಸೇವೆಯು ನಾಜಿಗಳ ವಿರುದ್ಧ ಹೋರಾಟದ ಗೌರವಾರ್ಥ ಟಿಪ್ಪು ವಂಶಸ್ಥೆ ನೂರ್ ಇನಾಯತ್ ಖಾನ್ ಹೆಸರಿನಲ್ಲಿ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದೆ. ಈ ಮೂಲಕ ಈ ಗೌರವಕ್ಕೆ ಪಾತ್ರರಾದ ಭಾರತ ಮೂಲದ ಏಕೈಕ ಮಹಿಳೆ ಅವರಾಗಿದ್ದಾರೆ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ನ ವಿಶೇಷ ಕಾರ್ಯಪಡೆ ವಿಭಾಗದ ರಹಸ್ಯ ಪ್ರತಿನಿಧಿಯಾಗಿ ಫ್ರಾನ್ಸ್ ಪರ ನೂರ್ ಅವರು ಕೆಲಸ ಮಾಡಿದ್ದರು. ಎರಡನೇ ಮಹಾಯುದ್ಧದ 80ನೇ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಈ ತಿಂಗಳು ಬಿಡುಗಡೆ ಮಾಡಿದ ಅಂಚೆ ಚೀಟಿಗಳಿಗೆ ಆಯ್ಕೆಯಾದ 12 ಯುದ್ಧ ವೀರರು ಮತ್ತು ನಾಯಕರಲ್ಲಿ ನೂರ್ ಸಹ ಸೇರಿದ್ದಾರೆ. ಫ್ರಾನ್ಸ್ ಸರ್ಕಾರ ನೂರ್ ಇನಾಯತ್ ಖಾನ್ ಅವರ ಅಂಚೆ ಚೀಟಿ ಬಿಡುಗಡೆ ಮಾಡುವ ಮೂಲಕ ಗೌರವಿಸಿರುವುದು ಸಂತೋಷ ತಂದಿದೆ. ನಿರಂಕುಶ ಪ್ರಭುತ್ವದ ವಿರುದ್ಧದ ಹೋರಾಟದಲ್ಲಿ ನೂರ್ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ದರು ಎಂದು ನೂರ್ ಅವರ ಜೀವನ ಚರಿತ್ರೆ ಸ್ಪೈ ಪ್ರಿನ್ಸೆಸ್ ದಿ ಲೈಫ್ ಆಫ್ ನೂರ್ ಇನಾಯತ್ ಖಾನ್ ಪುಸ್ತಕದ ಲೇಖಕಿ ಶಬಾನಿ ಬಸು ಸ್ಮರಿಸಿದ್ದಾರೆ.